ಇನ್ನೂ ನೇರವಾಗಿರಲಿ. ನಿಮ್ಮ ಕಣ್ಣುಗಳು ಪೂರ್ಣ ಮೌನ. ನಿಮ್ಮ ದೇಹದಲ್ಲಿ ಆಗುತ್ತಿರುವ ಬದಲಾವಣೆಯನ್ನು ಗಮನಿಸಿ. 1 ನಿಮಿಷದ ನಂತರ ನಾನು ಹೇಳುವ ಸಲಹೆಗಳನ್ನು ಪಾಲಿಸುತ್ತಾ ಹೋಗಿ. ಸಂಪೂರ್ಣ ಗಮನವನ್ನು ನಿಮ್ಮ ಬಲಗಾಲಿನ ಹೆಬ್ಬೆರಳು, ಬಲ ಮೊಣಕೈ, ಬಲಭಾಗದ ಕುತ್ತಿಗೆಯ ಭಾಗ, ಬಂದ ನಂತರ ನಿಧಾನವಾಗಿ ನಿಮ್ಮ 2 ಕಣ್ಣುಗಳನ್ನು ನಿಧಾನವಾಗಿ ನಿಮ್ಮ 2 ನಿರ್ಮಲವಾದ ಕಣ್ಣುಗಳ ಮೇಲಿರಿಸಿ ಸಾಧ್ಯವಾದಷ್ಟು ಅವ್ರು ಯಾರು ಕರೀದೆ ಅವ್ರು शांति शांति। ಹೀಗೆ ಕೂತ್ಕೊಳ್ಳೋ ಅಭ್ಯಾಸ ಮಾಡಬೇಕು. ನಿಧಾನವಾಗಿ ಕೈಯನ್ನು ಮೇಲೆತ್ತಿ, ನಿಧಾನವಾಗಿ ಮೇಲೆತ್ತಿ, ಎತ್ತಿ. ಬಿಡುತ್ತಾ ಮುಂದೆ. ಇದು ಕ್ಲಾಕ್ ವೈಸ್. ಇನ್ನು ಆಂಟಿ ಕ್ಲಾಕ್ ವೈಸ್. ಉಸಿರನ್ನು ತೆಗೆದುಕೊಳ್ತಾ ಹಿಂದ್ಗಡೆ, ಉಸಿರನ್ನ ಬಿಡುತ್ತಾ ಮುಂದ್ಗಡೆ. ಶೋಲ್ಡರ್ ರೊಟೇಷನ್ ನಿಧಾನ, ಉಸಿರಿನ ಜೊತೆಗೆ ಮಾಡಬೇಕು. ಆಂಟಿ ಕ್ಲಾಕ್ ವೈಸ್. ಯಾರಿಗೆ ಸೊಂಟ ನೋವಿದೆ ಅವ್ರು ಚೆನ್ನಾಗಿ ಮಾಡ್ಬೇಕು ಇದನ್ನ. ಇಲ್ಲಿ ಮಾಡ್ತಾ ನಿಲ್ಬೇಡಿ. ಇವಾಗ ನಾನು ಎಷ್ಟು ಹೇಳ್ತೀನಿ ಅಷ್ಟೇ ಮಾಡಬೇಕು. ಮನೇಲಿ ಪ್ರಾಕ್ಟೀಸ್ ಮಾಡಿ. ಮೊಣಕಾಲ ಹಿಡ್ಕೊಳ್ಳಿ. ಕ್ಲಾಕ್ ವೈಸು, ಆ್ಯಂಟಿ ಕ್ಲಾಕ್ ವೈಸ್. 1 2 3 ಆ್ಯಂಟಿ ಕ್ಲಾಕ್ ವೈಸ್. 1 ರಿಲ್ಯಾಕ್ಸ್. ಇವುಗಳಿಗೆ ಸೂಕ್ಷ್ಮ ಆಸನಗಳು ಅಥವಾ ವ್ಯಾಯಾಮ ಅಂತ ಹೇಳ್ತಾರೆ. ನಂತರ ಪಾದ ಹಸ್ತಾಸನ. ನಿಧಾನವಾಗಿ ಮುಂದ್ಗಡೆ ಬಾಗಿ ಪಾದ ಹಸ್ತಾಸನದಲ್ಲಿ ಹೋಲ್ಡ್ ಮಾಡಿ. ಅಲ್ಲೇ ಇರಿ. ನಾನು ಹೇಳೋವರೆಗೂ ಹೇಳ್ಬಾರ್ದು ಮೇಲೆ. ಈ ಆಸನವನ್ನು ಮಾಡೋದ್ರಿಂದ ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿ ಕೆಲಸ ಮಾಡ್ತದೆ. ನೋಡಿ, ಹೊಟ್ಟೆ ಮೇಲೆ ಹೆಚ್ಚು ಒತ್ತಡ ಬೀಳ್ತಾ ಇದೆ ತಾನೆ. ಟರ್ನ್ ಮಾಡಬೇಕು. ನಿಧಾನವಾಗಿ ತ್ರಿಕೋನ ಆಸನ. ನಿಮ್ಮ ಪಾದವನ್ನ
ನಿಮ್ಮ ಪಾದದ ಹತ್ತಿರದಲ್ಲಿ ನಿಮ್ಮ ಕೈಯನ್ನು ಇಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಈಗ ಭದ್ರಾಸನ. ನಿಧಾನವಾಗಿ ಕಾಲನ್ನು ಈ ರೀತಿ ಎಷ್ಟು ಸಾಧ್ಯನೋ ಅಷ್ಟು ಒಳಗೆ ತೆಗೆದುಕೊಳ್ಬೇಕು. ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅನ್ನ, ಪೆರಿಫಿರಿಯಲ್ ನರ್ವಸ್ ಸಿಸ್ಟಮ್ ಅನ್ನ, ಇದನ್ನ ಗರ್ಭಿಣಿ ಸ್ತ್ರೀಯರು 8 ತಿಂಗಳು ದಾಟದವ್ರು ಏನಾದರೂ 1 ತಿಂಗಳು ಪ್ರಾಕ್ಟೀಸ್ ಮಾಡಿದ್ರೆ ನಾರ್ಮಲ್ ಡೆಲಿವರಿ. ಹೀಗಾಗಿ ದಯಮಾಡಿ ಸ್ಕೂಲ್ ಮಕ್ಕಳು ಹೆಚ್ಚಾಗಿರೋದ್ರಿಂದ ನೀವು ಸ್ಕೂಲ್ ಮ್ಯಾನೇಜ್ಮೆಂಟ್ನವ್ರು ಯಾರಾದರೂ ಬಂದಿದ್ದಾಗಲಿಕ್ಕೆ ಈ ನಾಡಿಗಳು ಪ್ರಮುಖವಾಗಿ ಪಾತ್ರ ವಹಿಸ್ತವೆ. ಮಲ್ಕೊಂಡೆ ಕೇಳಿ. ನೀವು ಹೊಟ್ಟೆ ಭಾಗ ನೆಲಕ್ಕೆ ಹಾಕಬೇಕು. ಕಾಲನ್ನ ಅಗಲ ಮಾಡಿ ಚೆನ್ನಾಗಿ, ಎಷ್ಟು ಸಾಧ್ಯ ಅಷ್ಟು ಅಗಲ ಮಾಡಬೇಕು. ಇವಾಗ ಚೆನ್ನಾಗಿ ಉಸಿರಾಡಿಸಿ ತಿಳ್ಕೊಳ್ಬೇಕು. ನಿಧಾನವಾಗಿ ಉಸಿರನ್ನ ಒಳಗೆ ತೆಗೆದುಕೊಳ್ಳಿ. ಉಸಿರನ್ನ ಬಿಟ್ಟ ವ್ಯವಸ್ಥೆ ಎಲ್ಲ ಹೇಳ್ತೀವಿ. ಇದೆಲ್ಲವೂ ನಡಿಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನಾವೆಲ್ಲ ನಮ್ಮ ಗುರುಗಳಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ ನಾನು ಕೂಡ ಯೋಗ, ಪ್ರಾಣಾಯಾಮ ಮತ್ತು ಮೆಡಿಟೇಷನ್, ದಾವಣಗೆರೆಯಲ್ಲಿರುವಂತಹ ನಮ್ಮ ಟೀಚರ್ಸ್ ಇರ್ಬೋದು, ಆನ್ಲೈನ್ ಟೀಚರ್ಸು, ಮತ್ತು ನಿಮ್ಮಂತೆ ನಾನು ಸ್ಟೂಡೆಂಟ್ ಆಗಿದ್ದಾಗ ನಮ್ಮ ಟೀಚರ್ಸ್ ಅಂತ ಕೂಡ ಯೋಗ ಕಲ್ತಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಆಲ್ ಥ್ಯಾಂಕ್ ಅವರ್ ಟೀಚರ್ಸ್ ಆ್ಯಂಡ್ ಗುರೂಸ್ ಹೂ ಹ್ಯಾವ್ ಟಾಟ್ ಅಸ್ ಆ್ಯಂಡ್ ಗೈಡೆಡ್ ಅಸ್ ಇನ್ ದಿಸ್ ಪ್ರಾಕ್ಟೀಸ್ ಆಫ್ ಯೋಗ. ಹೌದಾ? ಸೊ ಇವತ್ತಿನ ಘೋಷವಾಕ್ಯ ಬಹಳನೇ ಚೆನ್ನಾಗಿದೆ. ನಾವು ಹೆಲ್ತ್ ಅಂತ ಹೇಳಿದ ತಕ್ಷಣ ನಮಗೆಲ್ಲ ಗೊತ್ತಿದೆ, ಹೆಲ್ತ್ ಈಸ್ ಅ ಸ್ಟೇಟ್ ಆಫ್ ಫಿಸಿಕಲ್, ಮೆಂಟಲ್, ಇಮೋಷ್ನಲ್, ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಅಂತ. ಅಂದರೆ ನಮ್ಮ ಆರೋಗ್ಯವು ನಮ್ಮ ದೈಹಿಕ, ಮಾನಸಿಕ, ಸಾಮಾಜಿಕ ಆರೋಗ್ಯದ ಮೇಲೆ ಅವಲಂಬಿತವಾಗಿದೆ ಅಂತ. ಕೇವಲ ಎಕ್ಸಸೈಸ್ ಮಾಡಿದ್ರಷ್ಟೇ ನಾವು ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಇದ್ರ ಜೊತೆಗೆ ನಮ್ಮಲ್ಲಿರುವಂತಹ ಇಮೋಷ್ನಲ್ ವೆಲ್ ಬೀಯಿಂಗ್, ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಅಂತ ಏನು ಹೇಳ್ತೀವಲ್ಲ, ಅದೆಲ್ಲದನ್ನು ನಾವು ಅಚೀವ್ ಮಾಡಬೇಕು ಅಂದರೆ ನಮ್ಮ ಪುರಾತನ ಕಾಲದಿಂದ ಪ್ರಸಿದ್ಧವಾಗಿರುವಂತಹ ಒಂದು ಯೋಗ ಅಭ್ಯಾಸವನ್ನು ನಾವು ದಿನನಿತ್ಯದಲ್ಲಿ ಮಾಡಿಕೊಳ್ಬೇಕಾಗುತ್ತೆ. ಯೋಗ ಅನ್ನೋದನ್ನು ಇಡೀ ವಿಶ್ವಕ್ಕೆ ಸಾಕಷ್ಟು ಗುರುಗಳು ಪರಿಚಯ ಮಾಡಿಸಿದ್ದಾರೆ. DKS ಅಯ್ಯಂಗಾರಿಂದ ಹಿಡಿದು ಸಾಕಷ್ಟು ಜನ ವಿದೇಶಗಳಿಗೆ ಹೋಗಿ ಯೋಗ ಸೆಂಟರ್ಸ್ನ ಓಪನ್ ಮಾಡಿದ್ದಾರೆ. ವಿದೇಶಿಯರಿಗೂ ಕೂಡ ನಮ್ಮ ಭಾರತೀಯ ಪರಂಪರೆಯ ಒಂದು ವೆಲ್ನೆಸ್ ಬಗ್ಗೆ ಪರಿಚಯ ಮಾಡಿದ್ದಾರೆ. ಈಗಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ವಿದೇಶಿಯರು ಕೂಡ ಭಾರತಕ್ಕೆ ಬಂದು ನಮ್ಮಲ್ಲಿರುವಂತಹ ಯೋಗ, ಆಯುರ್ವೇದದ ಒಂದು ಬೆನಿಫಿಟ್ಸ್ನು ಕೂಡ ಅವರು ಪಡಿತಾ ಇದ್ದಾರೆ, ಟೀಚರ್ಸ್ ಆಗ್ತಾ ಇದ್ದಾರೆ. ಈಗ ಹೇಗಾಗಿದೆ ಅಂದರೆ, ನಾನು ನಿನ್ನೆ ಒಂದು ಆರ್ಟಿಕಲ್ ಓದ್ತಾ ಇದ್ದೆ. ಒಬ್ಬರು ಸ್ಟೂಡೆಂಟ್ UK ಹೋಗಿದ್ದಾರೆ ಯೋಗ ಕಲಿಬೇಕು ಅಂತ. ಬೇಸಿಕಲಿ ಅವ್ರು ಏನು ಅಂದರೆ ಜಿಮ್ ಅವರು ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ. ಪ್ರಸ್ತುತ ಸಮಯದಲ್ಲಿ ನಮಗೆಲ್ಲ ಗೊತ್ತಿದೆ ಲೈಫ್ ಸ್ಟೈಲ್ ಡಿಸೀಸಸ್ ಬಗ್ಗೆ, ನಮ್ಮ ಜೀವನ ಶೈಲಿಯಿಂದ ಬರುವಂತಹ ಕಾಯಿಲೆಗಳು ನಿಮಗೆಲ್ಲ ಗೊತ್ತಿದೆ ಯಾವುದದು ಅಂತ. ಲೈಫ್ ಸ್ಟೈಲ್ ಡಿಸೀಸಸ್ ಅಂದರೆ ಯಾವುವು ಅಂತ? ಲೈಫ್ ಸ್ಟೈಲ್ ಅಂದರೆ ನಮ್ಮ ಜೀವನ ಶೈಲಿ. ನಮ್ಮ ಜೀವನ ಶೈಲಿ ಡಿಸಿಪ್ಲಿನ್, ರುಟೀನ್ ಇರಲಿಲ್ಲದ್ರೆ ಕೆಲವು ಕಾಯಿಲೆಗಳು ನಮಗೆ ಬರ್ತವೆ. ಅದರಲ್ಲಿ ಮುಖ್ಯವಾಗಿರೋದು ಅಂದರೆ ಹೈಪರ್ ಟೆನ್ಷನ್, BP ಅಂತ ನಾವೇನು ಹೇಳ್ತೀವಲ್ಲ ಅದು ಮತ್ತೆ ವೆರಿ ಗುಡ್, ಒಬೇಸಿಟಿ, ಸ್ಥೂಲಕಾಯ ಅಂತ ಹೇಳ್ತೀವಿ ಅನಿಸುತ್ತೆ. ಆ್ಯಂಡ್ ದೆನ್ ಕ್ಯಾನ್ಸರ್, ಆಯಿತಾ? ಆಮೇಲೆ ಹಾರ್ಟ್ ಡಿಸೀಸಸ್. ಇದೆಲ್ಲ ನಮ್ಮ ಜೀವನ ಶೈಲಿ, ಒಂದು ರುಟೀನ್ ಡಿಸಿಪ್ಲಿನ್ ಇಲ್ಲ ಅಂದರೆ ಈ ಕಾಯಿಲೆಗಳು ನಮಗೆ ಬರ್ತವೆ ಅಂತ. ಸೊ ಈ ರುಟೀನ್ ಡಿಸಿಪ್ಲಿನ್ ಜೊತೆಗೆ ಮುಖ್ಯವಾಗಿ ಈ ಲೈಫ್ ಸ್ಟೈಲ್ ಡಿಸೀಸಸ್ ಬರೋದ್ರಲ್ಲಿ ಕಾರಣ ಏನು ಅಂದರೆ ಸ್ಟ್ರೆಸ್. ಸ್ಟ್ರೆಸ್ಸಿಗೆ ಕನ್ನಡದಲ್ಲಿ ಏನು ಹೇಳ್ತೀರಾ? ವೆರಿ ಗುಡ್, ಕನ್ನಡ ಎಲ್ಲರದ್ದು ಭಾಳ ಚೆನ್ನಾಗಿದೆ. ಸೊ ಒತ್ತಡ ಅಂತ. ಸೊ ಈ ರೀತಿ ನಮ್ಮ ಜೀವನದಲ್ಲಿರುವಂತಹ ಒತ್ತಡವನ್ನು ಕಡಿಮೆ ಮಾಡಬೇಕು ಅಂದರೆ ಒಂದು ರುಟೀನ್ ಇರಬೇಕು, ಡೈಲಿ ರುಟೀನ್, ಡೈಲಿ ಡಿಸಿಪ್ಲಿನ್ ಇರಬೇಕು. ಅದರಲ್ಲಿ ಯೋಗ ಅನ್ನೋದು ಐ ಥಿಂಕ್ ಇಟ್ಸ್ ನಂಬರ್ 1 ವಿಚ್ ವಿಲ್ ಹೆಲ್ಪ್ ಅಸ್ ಸೆಟ್ ಅವರ್ ಡೈಲಿ ರುಟೀನ್. ಸೊ ಈ ರೀತಿಯ ಒಂದು ಯೋಗಾಭ್ಯಾಸ, ಪ್ರಾಣಾಯಾಮ, ಮೆಡಿಟೇಷನ್ನ ನಾವು ಯಾವುದೇ ಒಂದು ಅಭ್ಯಾಸ, ಒಂದು ಹ್ಯಾಬಿಟ್ ಆಗಬೇಕು, ಒಂದು ಡಿಸಿಪ್ಲಿನ್ ಆಗಬೇಕು ಅಂದರೆ ಎಷ್ಟು ದಿನ ಮಾಡಬೇಕು? ಅದನ್ನು ಡೈಲಿ ಮಾಡಬೇಕು. ಬಟ್ ಇನಿಷಿಯಲಿ ಎಷ್ಟು ದಿನ ಮಾಡಬೇಕು? 21 ಡೇಸ್ ಮಾಡಲೇಬೇಕಾಗತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡುವಾಗ. ಸೊ ಈ ಒಂದು 21 ಡೇಸ್ ಹ್ಯಾಬಿಟ್ನ ನಾವೇನು ಮಾಡಬೇಕು ಅಂದರೆ ಇವತ್ತಿನ ದಿನ
ನಾವೆಲ್ಲರೂ ಒಂದು ಪ್ರಾಮಿಸ್ ಮಾಡಬೇಕು, ಇಲ್ಲಿರೋರೆಲ್ಲರೂ ಯೋಗ ಕಲ್ತಿದ್ದೀವಿ, ಇದನ್ನು ನಾವು ಬೇರೆಯವರಿಗೆ ಇಂಟ್ರೊಡ್ಯೂಸ್ ಮಾಡಬೇಕು. ಒಂದು ಸೇಯಿಂಗ್ ಇದೆಲ್ಲ, ಈಚ್ ಒನ್ ಟೀಚ್ ಒನ್ ಅಂತ. ಅದೇ ರೀತಿ ಯೋಗದಲ್ಲೂ ಕೂಡ ನಾವು ಈಚ್ ಒನ್ ಆಫ್ ಅಸ್ ಶುಡ್ ಇಂಟ್ರೊಡ್ಯೂಸ್ ಯೋಗ ಟು ಅನದರ್ ಪರ್ಸನ್. ಸೊ ನಮ್ಮ ಯೋಗ ಕಮ್ಯುನಿಟಿ ಬೆಳಿಬೇಕು, ಈ ಫ್ಯಾಮಿಲಿ ಬೆಳಿಬೇಕು. ಅದನ್ನು